ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಅಂಬಾನಿ ನ್ಯೂಸ್ ಟಿವಿ. ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಚಿಕ್ಕದಾಸರಹಳ್ಳಿ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಭೂನೀಳ ಸಮೇತ ಶ್ರೀ ಬ್ಯಾಟ್ರಾಯ ಸ್ವಾಮಿ ದೇವಾಲಯದಲ್ಲಿ ಇಂದು ಬ್ರಹ್ಮರಥೋತ್ಸವ ಬಹಳ ವೈಭವದಿಂದ ನೆರವೇರಿತು. ಸಾವಿರಾರು ಭಕ್ತರು ಸೇರಿದ್ದ ಈ ಪುಣ್ಯಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಅವರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಬ್ಯಾಟರಾಯ ಸ್ವಾಮಿಯ ದರ್ಶನ ಪಡೆದ ಬಳಿಕ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು, ಈ ದೇವಸ್ಥಾನವು ಈ ಭಾಗದ ರೈತರ ಮತ್ತು ಜನರ ನಂಬಿಕೆಯ ಸಂಕೇತವಾಗಿದೆ. ಇಲ್ಲಿನ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿದ್ದು, ಭವಿಷ್ಯದಲ್ಲಿ ಈ ಕ್ಷೇತ್ರವನ್ನೊಂದು ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ಕೇಂದ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದೇವೆ ಎಂದರು. ಹೋಳಿ ಹುಣ್ಣಿಮೆಯ ಈ ಪವಿತ್ರ ದಿನದಂದು ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಜನರ ಮನಸ್ಸಿನಲ್ಲಿರುವ ಅಹಂಕಾರ ಮತ್ತು ಕೆಟ್ಟ ಆಲೋಚನೆಗಳು ದೂರವಾಗಿ ಶಾಂತಿ ನೆಲೆಸಲಿ ಎಂದು ಸ್ವಾಮಿಯ ಬಳಿ ಪ್ರಾರ್ಥಿಸಿದರು. ನೂರಾರು ಬೆಂಬಲಿಗರ ಸಮ್ಮುಖದಲ್ಲಿ ನಡೆದ ಈ ರಥೋತ್ಸವದಲ್ಲಿ ಭಕ್ತರು ದೇವರಿಗೆ ಹಣ್ಣು ದವನಗಳನ್ನು ಅರ್ಪಿಸಿ ಭಕ್ತಿಭಾವ ಮೆರೆದರು. ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ ವರದಿ ಮನಸ್. ಜನತೆಗೆ ನಿಮ್ಮ ಸಂದೇಶ ಸರ್. ಮುಂದಿನ ತಿಂಗಳಿಂದ ಮೇಲೆ ಕಾರ್ಯಕ್ರಮ ಶುರು ಆಗ್ತದೆ. ಅದಕ್ಕೆಲ್ಲ ಪೋಷಕರಾಗಿ ನಿಂತಿದ್ದಾರೆ. ಎಲ್ಲ ಇನ್ನೇನು ಜೀರ್ಣೋದ್ಧಾರ ಕಾರ್ಯಕ್ರಮಗಳಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಅಲ್ಲಿ ಆ ನಿಟ್ಟಿನಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿ ಬರೋ ನಮ್ಮಗಳ ಪ್ರಯತ್ನ ಸಹಕಾರ ಇರ್ತದೆ. ಜೊತೆಗೆ ಬ್ಯಾಟರಾಯ ಸ್ವಾಮಿ ಅಂದರೆ ಎರಡು ಅಚ್ಚುಮೆಚ್ಚು ಭಾಗದಲ್ಲಿ ಎರಡನೇ ತಿರುಪತಿ ಈಗ ಶಿಡ್ಲಘಟ್ಟ ಭಾಗದಲ್ಲಿ. ಹೀಗಾಗಿ ಅವನ ಕೃಪೆ ಎಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಈ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಅಂದರೆ ಭಾಳಷ್ಟು ಹೆಸರುವಾದಿ. ಎಲ್ಲೋ ಒಂದು ಕಡೆ ಗ್ರಾಮೀಣ ಸೊಗಡು ಹಳ್ಳಿಗಾಡಿನಲ್ಲಿ ನಾವೆಲ್ಲ ವ್ಯವಸಾಯ ಮಾಡಿಕೊಂಡು ಆ ದೇವ್ರನ್ನ ಮೊರೆ ಹೋಗೋಂಥ ಸಂದರ್ಭ, ದೇವ್ರನ್ನ ಬೇಡಂಥದ್ದು ನಾವೆಲ್ಲರೂ ಸಹ ಬೆಳ್ಕೊಂಡು ಬಂದಿರೋಂಥದ್ದು. ಅವನ ಕೃಪೆಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗೋಂಥದ್ದು. ಮತ್ತು ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಭಕ್ತರನ್ನ ಆಕರ್ಷಣೆ ಮಾಡ್ಕೊಳ್ತಾ ಇರೋಂಥದ್ದು. ಭವಿಷ್ಯದಲ್ಲಿ ಇದೊಂದು ದೊಡ್ಡ ಪ್ರವಾಸಿ ತಾಣ, ಅದರ ಜೊತೆಗೆ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪು ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಪ್ರಯತ್ನ ಮಾಡೋಂಥದ್ದು. ದೊಡ್ಡ ಮಟ್ಟಕ್ಕೆ ಜೀರ್ಣೋದ್ಧಾರ ಮಾಡೋಂಥ ವಿಚಾರದಲ್ಲಿ ಸಾಕಷ್ಟು ಆಲೋಚನೆಗಳನ್ನ ಮಾಡಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಆಧ್ಯಾತ್ಮಿಕ ಕೇಂದ್ರ ಮಾಡೋಂಥ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಭೂಮಿನ ಸಹ ದೇವರ ಒಂದು ಮಾನ್ಯ ಇರೋದ್ರಿಂದ ಇವೆಲ್ಲನೂ ಸಹ ನಾವು ಬಳಸ್ಕೊಂಡು ಭವಿಷ್ಯದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡುವಂಥದ್ದು. ವಿಶೇಷವಾಗಿ ಹೋಳಿ ಹುಣ್ಣಿಮೆ ದಿನ ರಥೋತ್ಸವ ನಡೆಯುವಂಥದ್ದು. ದೇವ್ರನ್ನ ಅಲಂಕಾರ ಮಾಡಿ ರಥದಲ್ಲಿ ಕುಂಡಿಸಿ ಎಲ್ಲ ಸಾವಿರಾರು ಸಂಖ್ಯೆ ಬಂದಂಥ ಭಕ್ತರಿಗೆ ದರ್ಶನದ ಭಾಗ್ಯ ಕೊಡುವಂಥದ್ದು. ಅದರ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನ ಬೇಡಿ ಬಾಳೆಹಣ್ಣು ಮತ್ತು ದವಡನ ದೇವರಿಗೆ ಅರ್ಪಣೆ ಮಾಡಿ ತಮ್ಮ ಸಮಸ್ಯೆಗಳನ್ನೆಲ್ಲನೂ ಸಹ ಬೇಡಿ ನಿವಾರಣೆ ಮಾಡಿಕೊಳ್ಳುವಂಥದ್ದು ಇಲ್ಲಿನ ಭಕ್ತರ ಒಂದು ಮನದಾಳದ ಅಭಿಪ್ರಾಯ. ಅವೆಲ್ಲನೂ ಸಹ ಭಗವಂತ ಅವರ ಆಸೆಗಳನ್ನ ಈಡೇರಿಸಿ ಎಲ್ಲರಿಗೂ ಸಹ ಒಳಿತು ಮಾಡಲಿ. ಎಲ್ಲ ಕೆಟ್ಟದ್ದನ್ನು, ಕೆಟ್ಟ ಆಲೋಚನೆಗಳನ್ನ, ದುರ್ಬುದ್ಧಿ, ದುರಹಂಕಾರ, ಅಹಂ ಇವೆಲ್ಲನೂ ಸಹ ದೂರ ಮಾಡಿ ವಿಶ್ವದಲ್ಲಿ ಶಾಂತಿ ನೆಲೆಸುವಂಥ ವಾತಾವರಣ ಸೃಷ್ಟಿಯಾಗಬೇಕು. ಎಲ್ಲನೂ ಸಹ ಒಂದು ಶಾಂತಿಯುತ ವಾತಾವರಣದಲ್ಲಿ ಎಲ್ಲನೂ ಬದುಕಂಥದ್ದಾಗಬೇಕು ಅಂತೇಳಿ ಈ ಹೋಳಿ ಹುಣ್ಣಿಮೆ ನಮಗೆ ಹಬ್ಬವಾಗಿ ಬಂದಿರುವಂಥದ್ದು ನಮ್ಮೆಲ್ಲರ ವರದಾನ. ಹಾಗಾಗಿ ಈ ಕದ್ರಿ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಎಲ್ಲ ಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಸಹ ಬಂದಿಸ್ತಾ ಇದ್ದೀವಿ. ಇಲ್ಲ ಮಾತಾಡಕ್ಕೆ ಅವಕಾಶ ಇಲ್ಲ, ಊಟ ಮಾಡಿಸ್ಬೇಕು. ಅಲ್ಲ ಸರ್, ನೀವು ಮಾತಾಡಿ, ಹೋಳಿ ಹಬ್ಬದ ದಿವಸ ಮಹಾನುಭಾವರಿಗೆ ವಿಶೇಷವಾಗಿ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಇತರೆ ವಸ್ತುಗಳೆಲ್ಲ ನಡೀತಕ್ಕಂಥ ಒಂದು ದಿನಗಳಾಗಿದೆ. ಈಗಾಗಲೇ ಕಲ್ಯಾಣೋತ್ಸವ ನಡೀತು, ರಥೋತ್ಸವ ನಡೀತು. ಈ ಸಂದರ್ಭದಲ್ಲಿ ನಮ್ಮ ಗಣ್ಯರಾದಂಥ ಜನ ಪ್ರತಿನಿಧಿಗಳಾದಂಥ ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಆತ್ಮೀಯರಾದಂಥ ಪುಟ್ಟಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ. ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರು ಸಹ ಆಶೀರ್ವಾದವನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವಾಲಯ ಒಂದು ತಿಂಗಳಾದಮೇಲೆ ದೇವಾಲಯದ ಮೇಲೆ ಆ ಗುಡಿಗೋಪುರಗಳನ್ನು ತೆಗೆದು ಅವೆಲ್ಲ ಜಜ್ಜಾಗಿದೆ. ದೇವಸ್ಥಾನದ ಸೋತ್ರಾದಿ ಕಾರ್ಯಕ್ರಮಗಳೆಲ್ಲ ಎಲ್ಲರೂ ಸಹ ಭಾಗಿಯಾಗಿ ಒಂದು ಭಗವಂತನ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಭಕ್ತಾದಿಗಳಿಗೆ, ಅರ್ಚಕರಿಗೆ ಎಲ್ಲರಿಗೂ ಸಹ ಒಂದು ಸ್ವಾಮಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದೇವಾಲಯಗಳಲ್ಲಿ ನಾವು ಎಷ್ಟು ಧಾರ್ಮಿಕವಾದಂಥ ಸೇವೆ ಮಾಡ್ತೀವಿ ಅಷ್ಟು ಮಹಾನುಭಾವ ನಮ್ಮ ಭಾಗದಲ್ಲಿ ಇರ್ತಾನೆ. ಹಾಗಾಗಿ ಅವರಿಗೆ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ, ನಮ್ಮೆಲ್ಲರ ಒಂದು ಅಭಿಪ್ರಾಯ, ಅಭಿಮಾನ ಇರಲಿ ಅಂತೇಳಿ ಬಯಸುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
Subscribe to my channel. Subscribe to my channel.